ಮಹದೇವಪುರ ರಸ್ತೆ ಗುಂಡಿಗಳಿಗೆ ಬಾಳಿ ಗಿಡ ನೆಟ್ಟು ಪ್ರತಿಭಟನೆ. ಬೆಂಗಳೂರಿನಲ್ಲಿ ಐಟಿಬಿಟಿ ಕ್ಷೇತ್ರ ಎಂದೇ ಗುರುತಿಸಿಕೊಂಡ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ಚನ್ನಸಂದ್ರ ಮುಖ್ಯ ರಸ್ತೆ ಗುಂಡಿಗಳಿಂದ ತುಂಬಿ ತುಳುಕುತ್ತಿದೆ. ಈ ರಸ್ತೆಗೆ ಮುಕ್ತಿ ಯಾವಾಗ ಎಂದು ಬಾಳಿ ಗಿಡಗಳನ್ನು ನೆಡುವ ಮೂಲಕ ವಿನೂತನ ಪ್ರತಿಭಟನೆಯನ್ನು ಭಾರತೀಯರ ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷೆ ಭಾಗ್ಯ ಸರವಣ್ಣ ಹಾಗೂ ಭೀಮ್ ಪ್ರಜಾ ಸಂಘದ ಅಧ್ಯಕ್ಷ ಮುರುಗೇಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಭಾಗ್ಯ ಸರವಣ್ಣ ಅವರು, ಕಳೆದ ಹಲವಾರು ತಿಂಗಳಿಂದ ಇಲ್ಲಿನ ರಸ್ತೆಗಳ ದುರ್ಸ್ಥಿತಿಗೆ ಜನರು ಬೇಸತ್ತಿದ್ದಾರೆ. ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಿಳಿಸಿ ವ್ಯರ್ಥವಾಗಿದೆ. ಟ್ರಾಫಿಕ್ ಪೊಲೀಸ್ನವರಿಗಿರುವ ಸಾಮಾಜಿಕ ಕಾಳಜಿಯು ಅಧಿಕಾರಿಗಳಿಗಿಲ್ಲದಂತಾಗಿದೆ. ಇವರ ಈ ನಡೆ ನಾಗರಿಕ ಜೀವಹಾನಿಗೆ ಕಾರಣವಾಗಿದೆ ಎಂದು ಆಕ್ರೋಶ ಭರಿತವಾದ ಮಾತುಗಳನ್ನಾಡಿದ್ರು. ಬಳಸ್ತಾ ಇದಾರೆ. ಯಾಮಾರಿ ಯಾರಾದ್ರೂ ಮಕ್ಕಳು ಮರಿನೋ ವಯಸ್ಸಾಗಿರೋರು ಬಿದ್ರೆ ಈ ಕಡೆ ಬಿದ್ರೆ ದೊಡ್ಡ ದೊಡ್ಡ ಗಾಡಿಗಳ ಚಕ್ರ ಕೆಳಗಡೆ ತಲೆ ಹೋಗುತ್ತೆ. ಈ ಕಡೆ ಬಿದ್ರೆ ರಾಜಕಾಲುವೆ ಒಳಗಡೆ ಬಿದ್ದು ಸಾಯ್ತಾರೆ. ಒಟ್ಟಿನಲ್ಲಿ ಪ್ರತಿನಿತ್ಯ ಇಲ್ಲಿ ರಸ್ತೆಯಲ್ಲಿ ಜನರು ಈ ರಸ್ತೆಯಲ್ಲಿ ಓಡಾಡ್ಬೇಕಂದ್ರೆ ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡುವಂತಹ ವೆರಿ ಡೇಂಜರ್ ಝೋನ್ ಅಂತಾನೆ ಹಾಕ್ಬೇಕು. ಇಲ್ಲಿಗೆ ಡೇಂಜರ್ ಝೋನ್. ಇಲ್ಲಿ ಓಡಾಡ್ಬೇಕಂತಂದ್ರೆ ಅಪಾಯ ಇದೆ, ಕಟ್ಟತ್ತ ಅಪಾಯ ಇರುವಂತ ಜಾಗ ಇದು. ತುಂಬಾ ಚನ್ನಸಂದ್ರ ಸರ್ಕಲ್ ತುಂಬಾ ಡೇಂಜರ್ ಝೋನ್ ಅಂತ ಪ್ರಾಣ ಹೋಗಿದೆ. ಈ ಚನ್ನಸಂದ್ರದಲ್ಲಂತೂ ಈ ನಡುವೆ ತಿಂಗಳಲ್ಲಿ 2-3 ಜನ ಸ್ಪಾಟ್ ಔಟ್ ಆಗ್ತಾನೆ ಇದ್ದಾರೆ. ಇವಾಗ ಈ ರಾಜಕಾಲುವೆಯಿಂದ ಈ ರಸ್ತೆಯಿಂದ ಪ್ರತಿನಿತ್ಯ ಯಾರೋ ಒಬ್ರು ಬಿದ್ದು ಸಾಯೋದಕ್ಕಿಂತ ದಯವಿಟ್ಟು ಒಂದು ಬೋರ್ಡ್ ಅನ್ನಾದ್ರೂ ಹಾಕಿ, ಜೊತೆಗೆ ನಮ್ಮ ಮುರುಗೇಶನ್ ಅವರು ಹೇಳಿದ್ರು ಅಧಿಕಾರಿಗಳ ಸಂಬಳವನ್ನ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಕೊಟ್ಬಿಡಿ ಅಂತ, ಕೊಡಿ. ಅದ್ರ ಜೊತೆಗೆ ನಮ್ಮ ರಸ್ತೆಗಳಿಗೆ ಕೊಟ್ಬಿಡಿ ಅಂತ ಶ್ರೀಮತಿ ಮಂಜುಳಾ ಮೇಡಮ್ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದ್ವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಾವು ಚಿಕ್ಕದಾಗಿ ಪ್ರತಿಭಟನೆ ಮಾಡಿದ್ದೀರಿ. 4 ಜನಕ್ಕೆ ಅನುಕೂಲ ಆಗ್ಬೇಕು. 4 ಜನ ಸಾವಿರಾರು ಜನ ಈ ರಸ್ತೆಯಲ್ಲಿ ಓಡಾಟ ಮಾಡೋಂತ ರಸ್ತೆ ಇದು. ಮೇನ್ ಚನ್ನಸಂದ್ರ ಕಾಡುಗೋಡಿ ವಾರ್ಡು, ಚನ್ನಸಂದ್ರ ಮಹದೇವಪುರ ಕ್ಷೇತ್ರ, ನಮ್ಮ ಚನ್ನಸಂದ್ರ ಮೇನ್ ಸರ್ಕಲ್ ಸುಮಾರು 10 ಊರಿಗೆ ಕನೆಕ್ಟ್ ಆಗಂತ ಮೇನ್ ಜಂಕ್ಷನ್ ಇದು. ಇಲ್ಲಿನ ಪರಿಸ್ಥಿತಿ ಯಾವ ಮಟ್ಟಿಗೆ ಹದಗೆಟ್ಟೋಗಿದೆ ಅಂತಂದ್ರೆ, ಜನರು ಪ್ರತಿನಿತ್ಯ ಇಲ್ಲಿ ಏಳಿ ಬಿದ್ದು ಗಾಯಗಳು ಮಾಡ್ಕೊಂಡು ಸಾವು ನೋವಲ್ಲೇ ನರಳಾಟ ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರತಿಯೊಬ್ಬ ಸಾರ್ವಜನಿಕರು ಈಗ ಆಲ್ರೆಡಿ BBMP ಅಧಿಕಾರಿಗಳ ಗಮನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲಾ ವಾರ್ಡ್ ಕಮಿಟಿ ಮೀಟಿಂಗ್ ಗಳಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮುಖಂಡರ ಗಮನಕ್ಕೆ ಬಂದಿದೆ. ಆದ್ರೂ ಈ ಕ್ಷೇತ್ರದ MLA ಅವರ ಗಮನಕ್ಕೂ ಬಂದಿರುತ್ತೆ ಅಂತಾನೆ ನಾನು ಅನ್ಕೊಂತೀನಿ. ಆದ್ರೂ ಇಲ್ಲಿ ಪ್ರತಿನಿತ್ಯ ಈ ರಸ್ತೆ ತುಂಬಾ ಹಾಳಾಗಿ ಹದಗೆಟ್ಟೋಗಿದೆ. ಅದನ್ನ ನಾವು ಆದಷ್ಟು ಬೇಗ ರೆಡಿ ಮಾಡ್ಕೊಡಿ ಅಂತ ಸತತವಾಗಿ 3 ತಿಂಗಳಿಂದಾನು ನಾವು ಇಲ್ಲಿ ವಾಯ್ಸ್ ನ ರೈಸ್ ಮಾಡ್ತಾನೆ ಇದ್ದೀರಿ. ಭಾರತೀಯ ಶಿವಶಕ್ತಿ ಸಂಘಟನೆ ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರೂ ಸೇರಿ ಇಲ್ಲಿ. ಆದ್ರೂ ಈವರೆಗೂ ಯಾವೊಬ್ಬ ಅಧಿಕಾರಿಗಳು, ಮುಖಂಡರುಗಳು, ಈ ಕ್ಷೇತ್ರದ ದೊಡ್ಡ ಮಟ್ಟಿಗೆ ಇರುವಂತ ಮುಖಂಡರುಗಳು ಯಾರೊಬ್ರು ಇಲ್ಲಿ ಬಂದು ಸ್ಪಾಟ್ ವೆರಿಫಿಕೇಶನ್ ಮಾಡಿಲ್ಲ. ಜನರು ಎಲ್ಲಿ ಹೋಗಿ ಹೇಳ್ಕೊಬೇಕು ಕಷ್ಟನ? ಪ್ರತಿನಿತ್ಯ ನೀವು ರಸ್ತೆಗಳು ನೋಡಿ, ಸಾರ್ವಜನಿಕರು, ಶಾಲಾ ಮಕ್ಕಳು, ವೃದ್ಧರು, ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು, ಅಂಗವಿಕಲರು, ಮತ್ತೆ ಇಲ್ಲಿ ವ್ಯಾಪಾರ ಮಾಡುವಂತಹ ಬೀದಿ ಬದಿ ವ್ಯಾಪಾರಸ್ಥರು, ಎಲ್ಲಾ ರೀತಿಯ ಒಂದು ಇಂಪ್ರೂವ್ ಆಗ್ತಾ ಇರುವಂತಹ ಚನ್ನಸಂದ್ರ ಏರಿಯಾ ಈ ತರ ಯಾವ್ದೋ ಕುಗ್ರಾಮಗಳಲ್ಲಿ ಕೂಡ ಇಲ್ದಿದ್ದ ರೀತಿಯಲ್ಲಿ ರಸ್ತೆಗಳು ಇಷ್ಟು ಹದಗೆಟ್ಟು ಹೋಗ್ತಾ ಇದೆ. ಜೊತೆಗೆ ಮಳೆ ಬಿಸಿಲು ಅನ್ನೋದೇ ಟ್ರಾಫಿಕ್ ಜಾಮ್ ತುಂಬಾ ವಿಪರೀತದಿಂದ ಪೊಲೀಸ್ ಅವರು ಮ್ಯಾನ್ ಪವರ್ ಇನ್ಕ್ರೀಸ್ ಮಾಡಿ ಕೂಡ ಅವರು ಸಹ ಈ ಹಳ್ಳಗಳನ್ನ ಮುಚ್ಚೋ ಪರಿಸ್ಥಿತಿಗೆ ಆಗ್ತಾ ಇದ್ದಾರೆ. ಈ ಹಳ್ಳಗಳಿಂದ ಸ್ಲೋ ಮೂವಿಂಗ್ ಆಗ್ತಾ ಇರೋದ್ರಿಂದ ವೆಹಿಕಲ್ಸ್ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದ್ರು. ಈವರೆಗೂ ಬೆಳಗ್ಗೆ BWS ಅಧಿಕಾರಿಗಳು ಬಂದು ರಾತ್ರಿ ಅಗಿತಾರೆ. ಕೇಳಿದ್ರೆ ಮಳೆ ಬಂದ್ಬಿಡ್ತಂತ ನಾವು ಬಿಟ್ಬಿಟ್ಟು ಹೋದ್ರಿ ಅಂತ ಬೇಜವಾಬ್ದಾರಿ ಉತ್ತರಗಳು ಕೊಡ್ತಾ ಇದ್ದಾರೆ. ಮಳೆ ಇವತ್ತಿಂದ ನಿನ್ನೆಯಿಂದ ಉಟ್ಕೊಂಡ್ಬಿಟ್ಟಿದ್ಯಾ? ಈ ಪರಿಸ್ಥಿತಿ ರೋಡ್ ಎಲ್ಲ ಹಾಳಾಗೋಗಿರೋ ರಸ್ತೆನ ಮತ್ತಷ್ಟು ಅಗದು ಬಗದು ಇನ್ನಷ್ಟು ಹಾಳು ಮಾಡ್ತಾ ಇದ್ದಾರೆ ರಸ್ತೆಗಳನ್ನ. ದಯವಿಟ್ಟು ಈ ಕ್ಷೇತ್ರದ MLA ಅವರಂತ ಶ್ರೀಮತಿ ಅರವಿಂದ ನಿಂಬಾವಳಿ ಮಂಜುಳಾ ಮೇಡಮ್ ಅವ್ರ ನಾವು ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಮೇಡಮ್ ಅಧಿಕಾರಿಗಳಿಗೆ ದಯವಿಟ್ಟು ನೀವು ಒಂದು ನಿಷ್ಠೂರವಾಗಿ ಆದ್ರೂ ಹೇಳಿ ಇದ್ ಮಾಡಿ ನಮ್ಗೆ ಈ ಸಾರ್ವಜನಿಕರಿಗೆ ಈ ರಸ್ತೆಗಳನ್ನ ರೆಡಿ ಮಾಡ್ಕೊಡಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ. ಥ್ಯಾಂಕ್ ಯು. ಇವತ್ತು ನಾವು ಕಾಡುಗೋಡಿ ವಾರ್ಡ್ ಚನ್ನಸಂದ್ರ ಗ್ರಾಮದಲ್ಲಿ ನಾವು ಇದ್ದೀರಿ. ಮೊದಲನೇದಾಗಿ ನಾವು ಈ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ನನ್ನ ಕಡೆಯಿಂದ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ಒಂದು BWSSB ಮತ್ತು ಮೇಜರ್ ರೋಡ್ ಮಾಡುವಂತ ಕೆಲಸನ ಇವತ್ತು ಒಬ್ಬ ಟ್ರಾಫಿಕ್ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ ಕೆಲಸ. ತಾವೆಲ್ಲ ನೋಡಿರ್ಬೋದು. ಅವರು ಒಬ್ಬ ಕೂಲಿ ಕೆಲಸ ಮಾಡುವಂತ ಕೆಲಸನ ಇವತ್ತು ಟ್ರಾಫಿಕ್ ಪೊಲೀಸ್ ಅವ್ರು ಮಾಡ್ತಾರಂದ್ರೆ ನಮ್ಗೆ ಒಂದು ಹೆಮ್ಮೆ ತರುತ್ತೆ. ಯಾಕಂದ್ರೆ
ಭಾರತ ದೇಶದಲ್ಲಿ ಮೊದಲನೇ ಸ್ಥಾನ ಪೊಲೀಸ್ ಅವ್ರಿಗೆ ನಮ್ಮ ಬೆಂಗಳೂರಲ್ಲಿದೆ. ಅಂತದ್ರಲ್ಲಿ ಇವತ್ತು ಮಾನವೀಯತೆ ಮೆರೆದಿದ್ದಾರೆ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು. ಮೊದಲನೇದಾಗಿ ಅವರಿಗೆ ನನ್ನ ಕೃತಜ್ಞತೆ ಮತ್ತೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಏನು ನಾವು ಇವತ್ತು ನೋಡ್ರಿ, ತಾವು ನೋಡ್ಬೋದು, ಇದು ಮುಖ್ಯ ರಸ್ತೆಯಲ್ಲಿ ಒಂದು ರಾಜಕಾಲುವೆ ಪಕ್ಕದಲ್ಲೇ ಒಂದು ತಡೆ ಗೋಡೆ ಕೂಡ ಇಲ್ಲ. ಯಾರಾದ್ರೂ ಬಂದು ಇಂಥದ್ದಕ್ಕೆ ಇವರು ಪ್ರಶ್ನೆ ಮಾಡಿಲ್ಲ, ಇಂಥದ್ದಕ್ಕೆ ಇವ್ರು ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಯಾರ ಹತ್ರ ನಾವು ಪ್ರಶ್ನೆ ಮಾಡ್ಬೇಕು, ಯಾರನ್ನ ಕೆಲಸ ಮಾಡ್ಕೊಡ್ರಿ ಅಂತ ಕೇಳ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಏನಾದ್ರು ಕರೆ ಮುಖಾಂತರ ಫೋನ್ ಮಾಡಿ ಕೇಳಿದಾಗ ಅವರು ಬೇಜವಾಬ್ದಾರಿಯಿಂದ ಉಡಾಫೆ ಮಾತುಗಳನ್ನ ಮಾತಾಡ್ಕೊಂಡು ಇವತ್ತು ನೋಡ್ರಿ ಸಾರ್ವಜನಿಕರು ಮೊನ್ನೆ ಇದೆ ಚನ್ನಸಂದ್ರ ರೋಡ್ ಅಲ್ಲಿ ಒಬ್ಬ ನೆನ್ನೆ ಆಕ್ಸಿಡೆಂಟ್ ಆಗಿ ಒಬ್ಬ ಮೃತಪಟ್ಟಿರ್ತಾರೆ. ಇದಕ್ಕೆಲ್ಲ ಹೊಣೆ ಯಾರು? BBMP ಆಗಿರ್ಬೋದು, BWSSB ಆಗಿರ್ಬೋದು, ಮೇಜರ್ ರೋಡ್ ವರ್ಕ್ ಆಗಿರ್ಬೋದು, ಇವರೆಲ್ಲ ಸಂಬಂಧಪಡುತ್ತೆ. ಆದ್ರೆ ಇವತ್ತಿಗೂ ಬಡವರು ಇವತ್ತು ನೋಡಿ ಈಗ ಒಂದು ರಸ್ತೆ ದಾಟಬೇಕು ಅಂದ್ರೆ ಕೂಡ ಬಡವರು ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತಿಗೆ ಈ ಅಧಿಕಾರಿಗಳು ತಂದಿಟ್ಟಿದೆ. ಆದ್ರೆ ಈ ಮುಖಾಂತರ ಕೇಳ್ಕೊಳೋದು ಒಂದೇ ಒಂದು, ಈ ಕ್ಷೇತ್ರದ ಜನಪ್ರತಿನಿಧಿ ಮಾನ್ಯ ಅರವಿಂದ್ ಲಿಂಬಾವಳಿ ಮಂಜುಳಾ ಮೇಡಮ್ ಅವರು ದಯಮಾಡಿ ಇಂಥದ್ದಕ್ಕೆ ದಯವಿಟ್ಟು ತಾವು ಅಧಿಕಾರಿಗಳಿಗೆ ತಮ್ಗೆ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಇದು ಒಂದು ಮಹದೇವಪುರ ಕ್ಷೇತ್ರದ ಏನು ಕಾಡ್ಗೋಡಿ ವಾರ್ಡ್ ಅಲ್ಲಿ ಇದೆ ಮೇಡಮ್. ಇದು ಮುಖ್ಯ ರಸ್ತೆ ಮೇಡಮ್. ಇದು ತಾವು ದಯಮಾಡಿ ಇದನ್ನ ಪ್ರಶ್ನೆ ಮಾಡಿ. ನಂದು ಒಂದು ನೇರ ಉದ್ದೇಶ ಏನಪ್ಪಾ ಅಂದ್ರೆ BWSSB, ಮೇಜರ್ ರೋಡ್, BBMP ಅವರ ಸಂಬಳವನ್ನ ಟ್ರಾಫಿಕ್ ಪೊಲೀಸ್ ಇಲಾಖೆ ಅವ್ರಿಗೆ ತಗೊಳೋದ್ರಲ್ಲಿ ನನ್ಗೆ ಸಂಪೂರ್ಣ ಬೆಂಬಲ. ನನಗೆ ಅಂತಲ್ಲ, ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು. ಯಾಕಂದ್ರೆ ಈಗ ಅವ್ರು ಮಾಡೋ ಕೆಲಸನ ಟ್ರಾಫಿಕ್ ಪೊಲೀಸ್ ಅವ್ರು ಮಾಡಿದ್ದಾರೆ. ಅದನ್ನ ನಾನು ಈ ಸಂದರ್ಭದಲ್ಲಿ ನನಗೆ ಸಂತೋಷದ ಸುದ್ದಿ. ನಾವು ನೋಡಿ ಸರ್, ಇವತ್ತು ಇದು ರಸ್ತೆ ಅಲ್ಲ ಸರ್, ಇದು ರಸ್ತೆ ಇಲ್ಲ. ಹಂಗಾಗಿ ಬಾಳೆ ಗಿಡ ನಟ್ರೆ ನೆಕ್ಸ್ಟ್ ಯಾರಾದ್ರೂ ಬಡವರಿಗೆ ಒಂದು ಮದುವೆ ಆಗ್ತದಲ್ಲ ಅಂತದಕ್ಕೆ ಒಂದು ಬಾಳೆ ಗಿಡ ಅವ್ರಿಗೆ ಕೊಡ್ಸೋಣ ಅಂತೇಳಿ ಇಲ್ಲಿ ನೆಟ್ಟಿದ್ದೀರಿ ಸರ್. ರಸ್ತೆ ಅಲ್ಲ ಸರ್, ಇದೊಂದು ತೋಟ. ಅದಕ್ಕಾಗಿ ನಾವು ತೋಟದಲ್ಲಿ ನಾವು ಬಾಳೆ ಗಿಡ